ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಡಿಜಿಟಲ್ ಸಿನಿಯಾಟ ಯೂಟ್ಯೂಬ್ ಚಾನಲ್. ನಾವಿವತ್ತು ಯಾರ ಮನೆಗೆ ಬಂದಿದ್ದೀವಿ ಗೊತ್ತಾ? ಕರ್ನಾಟಕದ ನಂಬರ್ 1 ಜೋಡಿ ಅಂತಲೇ ಇವತ್ತು ಹೆಸರು ಬಂದಿದೆ. ಮಳೆ ಬೀಳ ಮೇಲೆ ಇಳಿಜಾರೋ ಬಾಲೆ ಪ್ರತಿದೇವಿ ಸೌಂದರ್ಯ ಸವತಿನಿ. ಫ್ರೆಂಡ್ಸ್, ನಾವ್ ಇವತ್ತು ಪಾರ್ಕ್ ಅಲ್ಲಿ ಇದೀವಿ. ಸೊ ಅಂಕಲ್ ಆಂಟಿನೂ ಜೊತೆಲಿದ್ದಾರೆ. ಸೊ ಅವ್ರ ಹತ್ರ ನಾನು ವಿಡಿಯೋ ಮಾಡಿಸ್ತೀನಿ ಇವತ್ತು. ಯುಗ ಉರುಳಿ ಯುಗವೇ ಬರಲಿ ನಾನಿನ್ನ ಜೊತೆ ಇರುವೆ. ಪಾಪ ಬಂದವರೆಲ್ಲ ರೀಲ್ಸ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಬೇಜಾರ್ ಮಾಡೋಕಿದ್ರೆ ಇಷ್ಟು ಜನ ನಮ್ಮನ್ನ ಕರ್ನಾಟಕ ಜನತೆ ಲೈಕ್ ಮಾಡ್ತಾ ಇದ್ದಿಲ್ಲ. ಕೈ ಬಳೆ ಸದ್ದಿನಲ್ಲಿ ನನ್ನ ಆಸೆಯ ಬುದ್ಧಿ ಇದೆ. ಹೌದು, ರಿಯಲ್ ಆಗಿ ಹಿಂಗೆ ಎಲ್ಲ ಹೋದ್ರು ಹಿಂಗೆ ಹೋಗ್ತಿವಿ, ಏನೇ ಮಾಡಿದ್ರು ಹಿಂಗೆ ಮಾಡ್ತೀವಿ. ವಿಡಿಯೋಸ್ ಕಮ್ಮಿ ಆಗ್ಬಿಟ್ಟಿತ್ತು ಹೋದ್ ವರ್ಷ. ಆ ಟೈಮಲ್ಲಿ ಎಲ್ರು ಕೇಳಿದ್ರು ಯಾಕೆ ವಿಡಿಯೋಸ್ ತುಂಬಾ ಕಮ್ಮಿ ಆಗಿದೆ ಅಂತ. ಯಾವ್ದೇ ಒಂದು ನಾವು ಫೇಮಸ್ ಆಗಿದೀವಿ, ಆಟಿಟ್ಯೂಡ್ ತೋರಿಸ್ಬೇಕು ಆತರ ಏನಿಲ್ಲ. ಕೆಲವರಂತೂ ನಾನು ನೋಡಿದೀನಿ, ಸುಮ್ನೆ ಒಂದೆರಡು ರೀಲ್ಸ್ ಮಾಡಿ ಫೇಮಸ್ ಆಗಿ ಹೋಗಿದ ತಕ್ಷಣ ಏನೋ ನಾವು ದೊಡ್ಡ ಇದು ಅಂತ ಅಂತಾರೆ. ಅಂತವ್ರು ಏನ್ ಹೇಳ್ತೀರಾ? ನಾವು ಅವ್ರಂಗೆ ಮನಸ್ಸಲ್ವಾ, ಪ್ರೀತಿ ಮಾಡೋಕೆ ನಾವು ಹುಟ್ಟಿರೋದು. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ನಾವು ಡೈರೆಕ್ಟ್ ಆಗಿ ಮನೆಯಿಂದ ಪಾರ್ಕ್ಗೆ ಬಂದಿದ್ವಿ. ಸೊ ಇಲ್ಲೇ ಇದಾರೆ ಒಂದಷ್ಟು ಟಿಕ್ಟಾಕ್ಸು ಮತ್ತೆ ಒಂದಷ್ಟು ವಿಡಿಯೋಗಳು. ಸೊ ಇದನ್ನೆಲ್ಲ ಮಾಡ್ತಾ ಮಾತಾಡ್ಸೋಣ ಬನ್ನಿ ಅಂಕಲ್ ಆಂಟಿ ಜೊತೆ. ಮಕ್ಳ ಬಗ್ಗೆ ಹೇಳಿ, ಏನ್ ಮಾಡ್ತಾ ಇದಾರೆ ಮಕ್ಕಳು? ಸೊ ಇದ್ರ ಬಗ್ಗೆ ಹೇಳಿ. ನಮ್ಮ ಮಕ್ಕಳು ಇನ್ನ ಕಾಲೇಜಲ್ಲಿ ಓದ್ತಾ ಇದಾರೆ. ಇವಾಗ ಎಕ್ಸಾಮ್ಗಳಾಯ್ತು, ಮನೆಯಲ್ಲಿ ರಜಾದಲ್ಲಿದ್ದಾರೆ. ಇಷ್ಟ ದಿನ ಅಂದ್ರೆ ನಮ್ಗೆ ಕಾಲೇಜ್ಗೆ ಹೋಗಿ ಬರೋದ್ರಿಂದ ವಿಡಿಯೋ ಮಾಡೋಕೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಅವ್ರು ಬರೋವರೆಗೂ ವೈಟಿಂಗ್. ಇವಾಗ ಮನೇಲಿ ಇರೋದ್ರಿಂದ ಹೆಂಗು ನೀವು ಬಂದ್ರಿ, ಹಂಗೆ ಒಂದು ವಿಡಿಯೋ ಮಾಡಿ ಮುಗಿಸ್ಬಿಡೋಣ ಅಂತ ಬಂದ್ವಿ. ಓಕೆ, ಫೈನ್ ಆಂಟಿ. ಸೊ ಇವಾಗ ಅಕ್ಕಪಕ್ಕದವರೆಲ್ಲ ಏನ್ ಹೇಳ್ತಾರೆ ನೀವು ವಿಡಿಯೋ ಮಾಡ್ಬೇಕಾದ್ರೆ? ರೋಡಲ್ಲಿ ಏನಾದ್ರು ಮಾಡ್ತಿರಲ್ಲ, ಒಳಗಡೆನೆ ಸುಮ್ಮನೆ ಸೈಲೆಂಟ್ ಆಗಿ ಮಾಡ್ಬಿಡ್ತಾರೆ. ಮಾಡ್ತಾ ಇದ್ದೆ. ನಮ್ ತಂಗಿ ಮಗ ನನ್ ಮಗ ಸೇರ್ಕೊಂಡು ಅಮ್ಮ ಒಳಗಡೆನೆ ಮಾಡ್ತಾ ಇದ್ರೆ ಆಗಲ್ಲ, ಅವನು ಫೋನ್ ಇಟ್ಟಿದ್ದಾನೆ, ಐಫೋನು. ಅದು ಅವನ ವಿಡಿಯೋಸ್ ಅದೆಲ್ಲ ಏನು ಹಾಕೋದಿಲ್ಲ ಅದ್ರಲ್ಲಿ. ಅದ್ರಿಂದ ಅವನ ವಿಡಿಯೋದಲ್ಲಿ ನಮ್ ವಿಡಿಯೋಸ್ ಇರ್ಬೇಕು ಅಂತ ಫೋನಲ್ಲಿ. ಆಚೆ ಬರ್ನಿ, ನೀವು ಆಚೆ ಬಂದು ಎಲ್ಲ ಪ್ರಪಂಚದಲ್ಲಿ ಎಲ್ಲ ನೋಡ್ಲಿ ಅಂತ ಹೇಳಿ. ಈಗ ನಮ್ಗೇನು ತರ ಏನು ಅನಿಸ್ತಾ ಇಲ್ಲ. ಎಲ್ಲ ಒಳ್ಳೆ ತರನೇ ಮಾತಾಡಿಸ್ತಾರೆ, ಚೆನ್ನಾಗಿದ್ದಾರೆ ಎಲ್ಲ. ನಮ್ಮ ಹತ್ರ ಖುಷಿ ಆಗುತ್ತೆ. ದಾರಿಯಲ್ಲಿ ಹೋಗ್ತಾ ಬರ್ತಾ ಸುಮಾರು ಜನ ಸೆಲ್ಫಿಗಳು ತಗೊಳ್ಬೇಕು ಅಂತ ಸುಮಾರು ಜನ ನಿಲ್ಲಿಸ್ತಾರೆ. ಇಷ್ಟು ಜನಕ್ಕೆ ನಾವು ಪರಿಚಯ ಆಗಿದೀವಿ ಅನ್ನೋದ್ರಲ್ಲಿ ಒಂದು ಖುಷಿ ನಮ್ಗೆ, ಸಂತೋಷ. ಸೊ ಇವಾಗ ನೀವ್ ಎಲ್ಲೋದ್ರು ಕೂಡ ಮುಂಚೆ ಗುರುತಿಸ್ತಿರ್ಲಿಲ್ಲ, ಅಂದ್ರೆ ನಾರ್ಮಲ್ ಜನಗಳ ತರನೇ ಓಡಾಡ್ತಿದ್ರಿ. ಸೊ ಇವಾಗ ಎಲ್ ನೋಡಿದ್ರು ಆಂಟಿ ಅಂಕಲ್ ಸೆಲ್ಫಿ ಅಂತಾರಲ್ಲ, ಅವಾಗ ಏನ್ ಅನ್ಸುತ್ತೆ? ಕರ್ನಾಟಕ ಫ್ಯಾಮಿಲಿ ಇದಾರಲ್ಲ, ಸೆಲ್ಫಿ ಅನ್ನೋದು ಅಲ್ಲ ಪಾಪ. ಕೆಲವು ಜನ ಹೆಣ್ಮಕ್ಳು ಅವರೆಲ್ಲ ಇದ್ದಾರೆ. ರೀಸೆಂಟ್ ಆಗಿ ನಾವು ಮಾರ್ಕೆಟ್ ಕಡೆ ಆ ಕಡೆ ಹೋದ್ರೆ ಓಡ್ ಬರ್ತಾ ಇರ್ತಾರೆ. ನಾವು ಯಾಕಪ್ಪ ಈ ತರ ಇಷ್ಟು ಜೋರಾಗಿ ಓಡ್ ಬರ್ತಾರೆ ಪಾಪ. ಒಂದ್ ಕೂಗಿದ್ರೆ ನಿಂತ್ಕೊಂತೀವಿ ನಾವು ಯಾರಿಗೂ ಇಲ್ಲ ಅಂತ ಹೇಳಲ್ಲ. ನಾವು ಅವ್ರಂಗೆ ಮನಸ್ಸಲ್ವಾ, ಪ್ರೀತಿ ಮಾಡೋಕೆ ನಾವು ಹುಟ್ಟಿರೋದು. ಆ ಪ್ರೀತಿ ಸಿಗ್ಬೇಕಂತ ನಾವ್ ಎಲ್ಲಾರ ಹತ್ರನು ವಿಶ್ವಾಸದಲ್ಲಿರೋದ್ರಿಂದ ಇಷ್ಟು ಚೆನ್ನಾಗಿ, ಇಷ್ಟು ರಿಯಲ್ ಆಗಿ ಇವಾಗ ನೀವು ನೋಡ್ತಾ ಇದ್ದೀರಾ. ನಾವೇನ್ ಮೇಕಪ್ ಇಲ್ಲ, ಏನೇ ಇಲ್ಲ. ರಿಯಲ್ ಆಗಿ ಹಿಂಗೆ ಎಲ್ಲ ಹೋದ್ರು ಹಿಂಗೆ ಹೋಗ್ತಿವಿ, ಏನೇ ಮಾಡಿದ್ರು ಹಿಂಗೆ ಮಾಡ್ತೀವಿ. ಹಂಗಾಗಿ ನಮ್ಮ ಕರ್ನಾಟಕ ಜನತೆ ತುಂಬಾ ಇಷ್ಟ ಬೀಳ್ತಾರೆ ನಮ್ಮನ್ನ ನೋಡಿದ್ರೆ. ಸೊ ವೀಕ್ಷಕರೇ, ನಾನು ನೋಡ್ತಾ ಇದೀನಿ, ಬಂದಾಗಿಂದ ನೋಡ್ತಾ ಇದೀನಿ, ತುಂಬಾ ಸಿಂಪಲ್ ಆಗೇ ಇದಾರೆ. ಯಾವ್ದೇ ಒಂದು ನಾವು ಫೇಮಸ್ ಆಗಿದೀವಿ, ಆಟಿಟ್ಯೂಡ್ ತೋರಿಸ್ಬೇಕು ಆತರ ಏನಿಲ್ಲ. ಕೆಲವರಂತೂ ನಾನು ನೋಡಿದೀನಿ, ಸುಮ್ನೆ ಒಂದೆರಡು ರೀಲ್ಸ್ ಮಾಡಿ ಫೇಮಸ್ ಆಗಿ ಹೋಗಿದ ತಕ್ಷಣ ಏನೋ ನಾವು ದೊಡ್ಡ ಇದು ಅಂತ ಅಂತಾರೆ. ಅಂತವ್ರು ಏನ್ ಹೇಳ್ತೀರಾ? ಅಂತವ್ರಿಗೆ ಏನ್ ಅಂತೀನಿ ಅಂದ್ರೆ, ನಾನು ನನ್ ಮನಸ್ಫೂರ್ತಿಯಾಗಿ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಇವಾಗ ಸುಮಾರು ಜನ ಇದ್ದಾರೆ, ಆ ತರ ಮಾಡೋರು ಇದ್ದಾರೆ. ಹೌದು, ನಾನು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ದುಡ್ಡಿಂದೆ ಬಿದ್ದಿರೋರು, ದುಡ್ಡುಗೋಸ್ಕರ ಮಾಡೋರು ಆ ತರ ಮಾಡ್ತಾರೆ. ಪ್ರೀತಿಗೋಸ್ಕರ ಮಾಡ್ತಾ ಇರೋದು, ಪ್ರೀತಿ ವಿಶ್ವಾಸ ಆ ಸಂತೋಷ ಬೇಕಂತ ಮಾಡ್ತಾ ಇರೋದು. 10 ಜನನ ನಾವು ನಮ್ಮ ಸಂತೋಷಕ್ಕೋಸ್ಕರ ನೋಡ್ಬೇಕು. ನಮ್ ಕಣ್ಣಲ್ಲಿ ನಾವು ಮಾಡ್ದಂಗೆ ಅವರು ಮಾಡ್ತಾರಲ್ವಾ. ಅವ್ರ ಮನೆಯಲ್ಲಿ ಖುಷಿಯಾಗಿದ್ದು ವಯಸ್ಸಾದವರೆಲ್ಲ ನೋಡ್ತಾರೆ,
ಹೌದು. ಒಂದ್ ಚಿಕ್ಕ ಮಕ್ಳೆಲ್ಲ ನೋಡಿ ಆಂಟಿ ಅಂಕಲ್ ಅಂತಾರೆ, ಅದೇ ಸಾಕು ನಮ್ಗೆ. ಒಂದು ಯಾಕಂದ್ರೆ ನಮ್ಮ ಇವ್ರದ್ದು ರವಿಚಂದ್ರನ್ ಒಂದು ವಿಡಿಯೋ ಮಾಡ್ತಾ ಇದೀವಿ ಒಂದು ಗ್ರೌಂಡ್ ಅಲ್ಲಿ. ಅವ್ರ ತಾಯಿ ಕೈನ್ ಕಿತ್ಕೊಂಡ್ಬಿಟ್ಟು ಆ ಮಗ ಓಡಿ ಓಡಿ ಬರ್ತಾನೆ ಅಷ್ಟು ದೂರದಿಂದ. ಯಾಕಪ್ಪ ಅಂದ್ರೆ ನೀವ್ ಅಂದ್ರೆ ನನ್ಗೆ ಇಷ್ಟ, ನನ್ ಮೊಬೈಲ್ ವಿಡಿಯೋ ಮಾಡ್ಬೇಕು ಅಂತಾನೆ. ನಿಮ್ ಜೊತೆಲಿ ವಿಡಿಯೋ ಮಾಡ್ಬೇಕಂದ್ರು. ಹೆಂಗೋ ಅವ್ರದ್ದು ಮಾಡ್ತಾ ಇದ್ವಿ ನಾವು, ರವಿಚಂದ್ರನ್ ಅವ್ರದ್ದು ಆಮೇಲೆ ಮಾಡ್ತಾ ಇದ್ವಿ. ಮಕ್ಳೆಲ್ಲ ಹೇಳಿದ್ರು ಇದ್ರಲ್ಲೇ ಒಂದ್ ಶಾರ್ಟ್ ಹಂಗೆ ತಗೊಂಡ್ಬಿಡೋಣ ಸಪ್ರೇಟ್ ಆಗಿ ಮಾಡೋಣ ಅನ್ಕೊಂಡ್ರೆ ಬೇಡ ಬೇಡ ಇದೇ ರೀಲ್ಸ್ ಅಲ್ಲಿ ಇರ್ಲಿ ಮಗು, ಅದ್ರಲ್ಲೇ ಅದೊಂದು ಹಾಕೊಂಡ್ವಿ. ಗುರ್ತಿರುತ್ತೆ ಅಂತ ನಾವು ಹಂಗೆ ಮಾಡಿಸ್ಬಿಟ್ವಿ. ದುಡ್ಡಿಗಾದ್ರೆ ಮಗುನ್ ನಿಲ್ಸ್ಬಿಟ್ಟು ನಾವ್ ಮಾಡ್ಬೇಕಾಗತ್ತೆ. ಆ ತರ ಎಲ್ಲ ಆ ತರ ಎಲ್ಲ ಇಲ್ಲ. ನಾವು ಮಾಡ್ತಾ ಇರೋದೇ ಆ ಮಕ್ಕಳು, ಇಡೀ ದೊಡ್ಡ ಏಜ್ ಆದವರು, ಇಡೀ ನಮ್ಮ ಕರ್ನಾಟಕ ಜನತೆ ಸಂತೋಷಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಅವ್ರು ಎಷ್ಟು ಖುಷಿಯಾಗಿ ಸಂತೋಷವಾಗಿರ್ತಾರೆ ಅಷ್ಟು ನಾವು ಸಂತೋಷವಾಗಿರ್ತೀವಿ. ಸೊ ನೋಡಿದ್ರಿ ಅಲ್ವಾ ವೀಕ್ಷಕರೇ, ಸೊ ಇವ್ರಿಗೆ ಏನ್ ದೊಡ್ಡ ಏಜ್ ಆಗಿರೋರು ಅಥವಾ ಇದೇ ಪರ್ಟಿಕ್ಯುಲರ್ ಏಜ್ ಅವ್ರು ಮಾತ್ರ ಫ್ಯಾನ್ಸ್ ಅಂತ ಅಲ್ಲ, ಚಿಕ್ಕ ಮಗು ಕೂಡ ಫ್ಯಾನ್ ಅಂತೆ. ಸೊ ನಿಮ್ಗೆ ಅವಾಗ ತುಂಬಾ ಖುಷಿ ಆಗುತ್ತಲ್ವಾ, ಚಿಕ್ಕ ಮಕ್ಳಿಂದ ದೊಡ್ಡ ಮಕ್ಳುನು ತುಂಬಾ ಖುಷಿ ಆಗುತ್ತೆ, ತುಂಬಾ ತುಂಬಾ ಸಂತೋಷ ಆಗುತ್ತೆ. ಸೊ ನಿಮ್ಮ ಮಕ್ಳು ಫ್ರೆಂಡ್ಸ್ ಮನೆಗ್ ಬಂದಾಗ ಅವರು ಆಂಟಿ ಅಂಕಲ್ ರೀಲ್ಸ್ ಮಾಡೋಣ ಅಂತಾರ? ಆತರ ಏನ್ ಮಾಡಲ್ಲ. ಆ ಮಕ್ಳೇ ಆಗ್ಲಿ ಯಾವ ಮಕ್ಳೇ ಆಗ್ಲಿ ನಮ್ ಮನೆಗೆ ಬಂದ್ರೆ ಅವರೆಲ್ಲ ನಮ್ಮ ಮಕ್ಳು ತರಮ್ಮ. ಅಲ್ಲ ಮೇಡಮ್, ನಾವು ಯಾರನ್ನೂ ಬೇರೆ ತರ ತಿಳ್ಕೊಂಡಿಲ್ಲ. ಎಲ್ಲಿ ಹೋದ್ರುನು ರೀಲ್ಸ್ ಮಾಡ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ ಅಲ್ಲ. ಅದಕ್ಕಿಂತ ಒಂದ್ ಟೈಮ್ ಇದೆ, ತಗೊಂತೀವಿ, ಇಲ್ಲ ಅಂತ ಇಲ್ಲ. ಅದೇ ಕೆಲ್ಸದಿಂದ ನಾವ್ ಏನು ಇರಲ್ಲ, ನಮಗೂ ಕೆಲ್ಸಗಳು ಇರುತ್ತೆ, ಟೆನ್ಷನ್ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಮಾಡ್ತೀವಿ. ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದಾಗ ರಿಲೀಫ್ ಟೈಮ್ ನಲ್ಲಿ ಆದ್ರೆ ಏನು ಅದೇ ಕೆಲ್ಸದಲ್ಲಿ ಇದ್ದಾರಲ್ಲಪ್ಪ ಅಂತ ಅನ್ಸ್ಕೊಂಡಿಲ್ಲ ನಾವು. ಏನಂದ್ರೆ ಇವಾಗ ಆಚೆಯಿಂದ ಕಷ್ಟ ಬಿದ್ದು ಬಂದಿರ್ತೀವಿ, ಆ ಟಯರ್ಡ್ ಇರುತ್ತೆ. ಟಯರ್ಡ್ ಇದೆ ಅಂತ ನಾವು ಮನ್ಕೊಂಡ್ಬಿಟ್ರೆ ಇವಾಗ ನಮ್ಮನ್ನ 10 ಜನ ನೋಡ್ತಾ ಇರೋರಿಗೆ ಏನೋ ಇನ್ನ ಬಂದಿಲ್ಲ, ಅವ್ರದ್ದು ವಿಡಿಯೋ ಬಂದಿಲ್ಲ ಅಂತ ವೈಟ್ ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ. ಒಂದು ವಾರ ಗ್ಯಾಪ್ ಆದ್ರೆ ಕೇಳ್ತಾರೆ, ಯಾಕೆ ವಿಡಿಯೋಸ್ ಕಮ್ಮಿ ಪಬ್ಲಿಷ್ ಮಾಡಿಲ್ಲ ಅಂತ. ಸ್ವಲ್ಪ ದಿವಸ ನಾನು ವಿಡಿಯೋಸ್ ಮಾಡಿಲ್ಲ. ಅವಾಗ ಒಂದು ಹೋದ ಏಪ್ರಿಲ್ ಅಲ್ಲಿ ಸ್ವಲ್ಪ ಏಪ್ರಿಲ್ ಮೇ ಜೂನ್ ಜುಲೈ ಆತರ 4 ತಿಂಗಳು ವಿಡಿಯೋಸ್ ಕಮ್ಮಿ ಆಗ್ಬಿಟ್ಟಿತ್ತು ಹೋದ್ ವರ್ಷ. ಆ ಟೈಮಲ್ಲಿ ಎಲ್ರು ಕೇಳಿದ್ರು ಯಾಕೆ ವಿಡಿಯೋಸ್ ತುಂಬಾ ಕಮ್ಮಿ ಆಗಿದೆ ಅಂತ. ಆಮೇಲೆ ನನ್ನ ಮಕ್ಳು 3 ಜನ ಇದ್ದಾರೆ, ನಮ್ ತಂಗಿ ಮಗನ್ ಸೇರ್ಸ್ಕೊಂಡು ಅವನ್ ಫೋನ್ ಇಂದಾನೇ ಮಾಡ್ತಾ ಇರೋದು. ತುಂಬಾ ಸಪೋರ್ಟ್ ಮಾಡ್ತಾನೆ. ಆ ವಿಡಿಯೋಗೆ ಇಲ್ಲಿಂದ ಇಷ್ಟು ದೂರದಿಂದ ಅಲ್ಲಿಗೆ ಬರ್ತಾನೆ, ಮನೆಗೆ ಬಂದು ಎದ್ದೋಳ್ರಮ್ಮ. ಅವನು ತಂಗಿ ಮಗ ಅಂತ ಇವ್ರು ಅನ್ಕೊಂಡಿಲ್ಲ, ನಾವು ಅನ್ಕೊಂಡಿಲ್ಲ. ನನ್ನ ಮಗನೇ ಅವನು. ಯಾಕಂದ್ರೆ ಅವನು ನಮ್ಮ ಮಕ್ಳು ಹುಟ್ಟೋದಕ್ ಮುಂಚೆ ಅವ್ನು ಹುಟ್ಟಿರೋದ್ರಿಂದ ಅವನಂದ್ರೆ ನಮ್ಗೆ ತುಂಬಾ ಪ್ರೀತಿ. ಕರೆಕ್ಟ್. ಫಸ್ಟ್ ಮಕ್ಳು ಯಾರೇ ಆಗಿರ್ಲಿ ಫ್ಯಾಮಿಲಿ. ಹೌದು. ರಾಜು ಅಂದ್ಬಿಟ್ಟು ಅವನಂದ್ರೆ ನಮ್ಗೆ ಇವಾಗೂ ಪ್ರೀತಿ. ನಾವು ಜೀವನದಲ್ಲಿ ಇರೋವರೆಗೂ ಅವನಂದ್ರೆ ನಮ್ಗೆ ಜೀವನೇ. ಬನ್ನಿ ಹಂಗೆ ಮಾತಾಡ್ಕೊಂಡು ಇನ್ನಷ್ಟು ಮಾತಾಡ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್, ನಾವ್ ಇವತ್ತು ಪಾರ್ಕ್ ಅಲ್ಲಿ ಇದೀವಿ. ಸೊ ಅಂಕಲ್ ಆಂಟಿನೂ ಜೊತೆಲಿದ್ದಾರೆ. ಸೊ ಅವ್ರ ಹತ್ರ ನಾನು ವಿಡಿಯೋ ಮಾಡಿಸ್ತೀನಿ ಇವತ್ತು. ಅವ್ರನ್ನಂತೂ ಬಿಡಲ್ಲ, ಫಿಕ್ಸ್ ಆಗಿ ಬಂದ್ಬಿಟ್ಟಿದೀನಿ. ಅಲ್ಲ, ಅವ್ರು ಪಾಪ ಬೇಜಾರ್ ಮಾಡ್ಕೊಂತಿದಾರೆ ಅಂತ ಅನ್ಸುತ್ತೆ. ಪಾಪ ಬಂದವ್ರೆಲ್ಲ ರೀಲ್ಸ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಬೇಜಾರ್ ಮಾಡೋಕಿದ್ರೆ ಇಷ್ಟು ಜನ ನಮ್ಮನ್ನ ಕರ್ನಾಟಕ ಜನತೆ ಲೈಕ್ ಮಾಡ್ತಾ ಇದ್ದಿಲ್ಲ. ಬೇಜಾರ್ ಅನ್ನೋದು ನಮ್ಮ ಜೀವನದಲ್ಲೇ ಇಲ್ಲ. ಎಲ್ಲಾರ ಮನೆಯಲ್ಲಿ ಗಲಾಟ ಬರುತ್ತೆ, ಜಗಳ ಬರುತ್ತೆ, ಫೀಲಿಂಗ್ ಅಲ್ಲಿ ಇರ್ತಾರೆ, ಮನುಷ್ಯನಲ್ಲಿ ಒಂದು ಇರ್ತದೆ ಅಂತ ಇರುತ್ತೆ. ನಮ್ಗೆ ಆ ತರ ಇಲ್ಲ. ಯಾವಾಗ ಬೇಕಾದ್ರೂ ನೀವು ಬರ್ಬೋದು, ಯಾವಾಗ ಬೇಕಾದ್ರೂ ನಮ್ಮನ್ನ ಕೇಳ್ಬೋದು. ಓಕೆ. ಸೊ ಫಸ್ಟ್ ವಿಡಿಯೋ ವೈರಲ್ ಆಯ್ತಲ್ವಾ? ಸೊ ಅವಾಗ ಏನ್ ಅನ್ಸ್ತು? ಫುಲ್ ಒಂಥರ ಏನೋ ಒಂಥರ ಖುಷಿ ಆಗುತ್ತಲ್ವಾ? ಸೊ ಅವಾಗ ನಿಮ್ಗೆ ಯಾವ ತರ ಏನಂತ ಅನ್ಸ್ತು ಫಸ್ಟ್ ವಿಡಿಯೋ ವೈರಲ್ ಆಗಿ ಟಿಕ್ಟಾಕ್ ಅಲ್ಲಿ? ಟಿಕ್ಟಾಕ್ ಅಲ್ಲಿ ಬಂದು ಯಾರ್ದು ಧ್ರುವ ಸರ್ಜಾ ಅವರ ಅಣ್ಣಂದು ಅದೇ ವೈರಲ್ ಆಯ್ತಾ? ಅದೇ ಅದು ಫಸ್ಟ್ ಸಾಂಗೇ ಅದೇ. ನಾನು ವಿಡಿಯೋ ಮುಂಚೆ ಕೂತಿರೋದು ಅದೊಂದೇ ಸಾಂಗ್. ಯಾಕಂದ್ರೆ ಮಾಡಿದ್ದು ಅದೇ ಸಾಂಗ್ ಅವರು ಅಮ್ಮ ಸಾಂಗ್. ಅವ್ರಿಲ್ಲ, ಆದ್ರೆ ಅವ್ರ ವಿಡಿಯೋ ಉಳ್ಕೊಂಡಿದೆ. ಅದು ಯಾವಾಗ ವಿಡಿಯೋ ನೋಡಿದಾಗೆಲ್ಲ ಅಳ್ತೀನಿ, ಅಳು ಬರುತ್ತೆ. ಯಾಕಂದ್ರೆ ಅವ್ರಿಲ್ಲ, ಚಿಕ್ಕ ಏಜ್ ಅಲ್ವಾ. ಏಜ್ಗೆ ಯಾರೇ ಆಗ್ಲಿ, ಇವಾಗ ನಮ್ಮ ಪುನೀತ ಸಾರ್ ಆಗ್ಲಿ, ಅವರು ಚಿಕ್ಕ ಏಜ್. ಅದನ್ನೆಲ್ಲ ಅನ್ಕೊಳಕ್ ಆಗಲ್ಲ ನಮ್ ಕೈಯಲ್ಲಿ. ತುಂಬಾ ನೋವಾಗುತ್ತೆ. ಇಲ್ಲ ಅಂದ್ರೂ ಅವ್ರಿಲ್ಲ ಅಂದ್ರೆ ಅವ್ರ ಸಾಂಗ್ಸ್ ಇದೆ ಅಲ್ವಾ, ನಮಗೋಸ್ಕರ ಅವ್ರು ಬಿಟ್ಟೋಗಿರೋ ಸಾಂಗ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ವಿಡಿಯೋ ಮುಂದೆ ಅದ್ರ ಮುಂದೆ ಆ ವಿಷಯ ಹೇಳಕ್ಕೆ ತುಂಬಾ ಸಂಕೋಚ. ಯಾಕಂದ್ರೆ 10 ಜನಕ್ಕೆ ಸಂತೋಷವಾಗಿ ಕಾಣಿಸ್ಕೊಂತ ಇದೀವಿ, ನಗ್ನಗ್ತಾ ಕಾಣಿಸ್ಕೊಂತ ಇದೀವಿ. ನಮ್ಗೆ ದುಃಖ ಅಂತ ಬಂದ್ರೆ ಒಬ್ರಿಗೂ ಕಾಣಿಸ್ಬಾರ್ದು ಅನ್ಕೊಳೋದು. ನಾವು ಮನೆಯಲ್ಲಿ ಬಾಗ್ಲ ಹಾಕೊಂಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಹಾಕ್ತಿವಿ, ನೋವು ಬೀಳ್ತೀವಿ. 10 ಜನಕ್ಕೂ ತೋರ್ಸಕ್ ಹೋಗಲ್ಲ. ನಮ್ಮ ದುಃಖ ಅವ್ರಿಗೆ ಆಗ್ಬಾರ್ದು, ನಮ್ಮ ನೋವು ಅವ್ರಿಗೆ ಬರಬಾರ್ದು. ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ, ಭಾವನೆಗಳು.
ನಿಜವಾಗ್ಲೂ ಗ್ರೇಟ್. ಆಕ್ಚುಲಿ ನಾವು ಇವಾಗ ಫೇಮಸ್ ಆದವರು ಅಂದ್ರೆ ನೋಡ್ತಾ ಇರ್ತೀವಿ, ಎಷ್ಟೊಂದ್ ಜನ ನಾನೇ ನೋಡಿದೀನಿ, ಅವ್ರು ಏನಂತಾರೆ ತೋರ್ಕೆಗೋಸ್ಕರ ಅಂದ್ರೆ ಅಂಕಲ್ ನಾನ್ ಹೇಳ್ತಾ ಇರೋದು ತುಂಬಾ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಮಾಡ್ತೀರಾ. ಕೆಲವರು ಫೇಮಸ್ ಆಗಿದ ತಕ್ಷಣ ನಾವು ಔಟ್ಡೋರ್ ಶೂಟಿಂಗ್ ಹೋಗೋಣ, ಕಾಸ್ಟ್ಯೂಮ್ ಹಾಕೊಳ್ಳೋಣ, ಸೊ ಈ ತರ ಎಲ್ಲ. ಇಲ್ಲ, ನಾನು ಏನಂತೀನಂದ್ರೆ ಮುಂದಕ್ಕೆ ನಾವ್ ಹಿಂಗೆ ಇರಲ್ಲ, ಇನ್ನ ಸ್ವಲ್ಪ ಚೇಂಜ್ ಆದ್ರೂನು ಆಗ್ಬೋದು. ಹೌದು, ಕರ್ನಾಟಕ ಜನ ಬೆಳೆಸ್ಬೋದು, ಅವರು ಬೆಳೆಸಿದ್ರೆ ನಾವು ಬೆಳೆಯೋದೇನು ಕಮ್ಮಿ ಇಲ್ಲ, ಅವ್ರು ಬೆಳೆಸ್ತಾರೆ. ಬೆಳೆಸಿದ್ರೆ ನಾವ್ ಹಿಂಗೆ ಇರ್ತೀವಿ, ಸಿಂಪಲ್ ಆಗೇ ಇರ್ತೀವಿ. ಅಷ್ಟೊಂದು ದೊಡ್ಡದಾಗಿ ನಾವ್ ಏನ್ ತೋರ್ಸ್ಕೊಳಕ್ ಹೋಗಲ್ಲ. ಅಲ್ಲ ಸಿಂಪಲ್ ಆಗಿದ್ರೇ ಚಂದ. ಸುಮ್ನೆ ಜಾಸ್ತಿ ಬಂದ್ರೆ ಕೆಲವರು ಹತ್ರ ಬರಕ್ಕೂ ಸ್ವಲ್ಪ. ಆದ್ರೆ ಒಂದು ಮಾತ್ರ ನಿಜ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕ ಜನತೆ ನಮ್ಮನ್ನ ಎಷ್ಟೇ ಮಟ್ಟಕ್ಕ, ಎಷ್ಟು ದೊಡ್ಡ ಮಟ್ಟಕ್ಕೂ ಬೆಳೆಸಿದ್ರು ಇದೇ ರೀತಿ, ಇದೇ ಗುಣ, ಇದೇ ಮನಸ್ಸು, ಇದೇ ತರನೇ ಸಾಯೋವರೆಗೂ ಇರ್ತೀವಿ. ಚೇಂಜ್ ಆಗೋ ಮಟ್ಟನೇ ಇಲ್ಲ. ದಾರಿಯಲ್ಲಿ ಚಿಕ್ಕ ಮಗು ಬಂದ್ರು ಅವ್ರಿಗೆ ನಿಂತು ಉತ್ತರ ಕೊಡೋ ಪರಿಸ್ಥಿತಿ ನಮ್ದು. ಯಾವ ಮಗುನು ತಳ್ಳಾಕೋಂಗಿಲ್ಲ, ಯಾವ ಏಜ್ ಆಗಿರೋರ್ನು ತಳ್ಳಾಕೋಂಗಿಲ್ಲ. ಪ್ರಪಂಚದಲ್ಲಿ ಯಾರನ್ನೂ ತಳ್ಳಾಕಲ್ಲ ನಾವು, ಎಲ್ಲರೂ ಬೇಕು. ಎಲ್ಲ ನಮ್ಮ ರಿಲೇಷನ್ ಇದ್ದಂಗೆ, ನಮ್ಮ ರಕ್ತ ಸಂಬಂಧ ಇದ್ದಂಗೆ ಅಂತ ತಿಳ್ಕೊಂಡಿರೋದು ನಾವು. ಬಟ್ ನೀವು ನಿಮ್ ಪ್ರೀತಿನ ಕೊಟ್ಟಿ ಮಾಡ್ತಿರಲ್ಲ, ಒಪ್ಕೊಂಡು ನಾವು ಮಾಡ್ತೀವಿ ಅಂತ, ನಿಜವಾಗ್ಲೂ ಅದಕ್ಕೆ ಗ್ರೇಟ್ ಅಂತ ಹೇಳ್ಬೋದು. ಸೊ ಮತ್ತೆ ಇನ್ಯಾಕ್ ತಡ, ಎಲ್ರು ಕೂಡ ವೆಯ್ಟ್ ಮಾಡ್ತಾ ಇದಾರೆ ನಿಮ್ಮ ಒಂದು ವಿಡಿಯೋನ ನೋಡಕ್ಕೆ, ಸೊ ರೀಲ್ಸ್ ನ ನೋಡಕ್ಕೆ. ಹಾಗಿದ್ರೆ ಬನ್ನಿ ನೋಡೋಣ ಒಂದು. ಸೊ ನಿಮ್ಮ ಒಂದು ಫೇಮಸ್ ರೀಲ್ಸ್ ಯಾವ್ದು ಅಂತ ಹೇಳಿದ್ರೆ ನಾವು ಅದನ್ನ ಪ್ಲೇ ಮಾಡ್ತೀವಿ. ಸೊ ನೀವು ಅದನ್ನ ಮಾಡ್ಬೋದು, ಹೌದಾ? ಸರಿ, ವಿಷ್ಣು ದಾದಾ ಅವ್ರದ್ದು ಸಾಂಗ್. ಆ ಸಾಕು. ಓಕೆ ಫೈನ್. ಹಾಗಾದ್ರೆ 1 2 3 ಸ್ಟಾರ್ಟ್ ಮಾಡ್ತಾರೆ ಇವಾಗ.